ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಸತೀಶ್. ಆಲ್ಮೋಸ್ಟ್ ಎಷ್ಟೊಂದು ದಿವಸ ಆಯಿತು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿ. ಆಲ್ಮೋಸ್ಟ್ ಒಂದು ವರ್ಷದ ಮೇಲೆ ಆಗೋಯ್ತು ಬ್ಲಾಗ್ನ ನಾನು ಮಾಡಿ. ಸಮ್ ರೀಸನ್ಸ್ ಮಾಡೋಕ್ಕಾಗಲ್ಲ ಎಂತಕ್ಕೆ ಅಂತ. ನೆಕ್ಸ್ಟ್ ಯಾವುದಾದ್ರು ಬ್ಲಾಗಲ್ಲಿ ಹೇಳ್ತೀನಿ, ಇಲ್ಲ ಅಂದರೆ ಅದೇ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗದಂಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಇನ್ಮೇಲೆ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಮಾರ್ನಿಂಗ್ ಟಿಫನ್ ನಾವು ಇಡ್ಲಿ ಮತ್ತು ಪೀನಟ್ ಚಟ್ನಿ ಮಾಡಿದ್ದು. ನನ್ನ ಮಗಳಿಗೆ ಇವತ್ತು ಇಡ್ಲಿನೇ ತಿನ್ನಿಸ್ದೆ, ಇಲ್ಲಾಂದರೆ ಅವರಿಗೆ ಬೇರೆ ಥರ ಫುಡ್ ಮಾಡ್ತೀನಿ. ಇಡ್ಲಿ ದೋಸೆ ತಿನ್ಕೊತಾರೆ. ಅವಳಿಗೆ ಇಡ್ಲಿ ದೋಸೆ ಎಲ್ಲ ತುಂಬ ಇಷ್ಟ. ಅವಳಿಗೆ ದೋಸೆಲಿ ಮಲ್ಟಿಗೇರ್ ದೋಸೆ ಮಾಡ್ಕೊಡ್ತೀನಿ, ಇಲ್ಲಾಂದರೆ ಒಂದೊಂದ್ಸತಿ ಹೆಸರು ಬೇಳೆ ದೋಸೆ. ಇನ್ಮೇಲೆ ಅವ್ರ ರೆಸಿಪಿನ ಶೇರ್ ಮಾಡ್ತೀನಿ. ನನ್ನ ಮಗಳ ರೆಸಿಪಿ ಏನೇನು ಮಾಡ್ತೀನಿ, ಏನೇನು ತಿನ್ನಿಸ್ತೀನಿ ಅಂತ. ಇವತ್ತು ಅವ್ರಿಗೆ ಮಧ್ಯಾಹ್ನ ಇಡ್ಲಿ ಮತ್ತು ತುಪ್ಪ ಹಾಕ್ಕೊಂಡು ತಿಂದರು. ಮಧ್ಯಾಹ್ನ ಅವರಿಗೆ ಕಟ್ಲೆಟ್ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಮತ್ತು ಆಲೂಗಡ್ಡೆ ಹಾಕಿ ಅಲ್ಲಿ ಚೆನ್ನಾಗಿ ಕಟ್ಲೆಟ್ ಥರ. ಇವತ್ತೇ ರೆಸಿಪಿನ ನಾನು ಟ್ರೈ ಮಾಡ್ತಿರೋದು. ನನ್ನದೇ ಓನ್ ರೆಸಿಪಿ ಅಂದ್ಕೋಬೋದು. ನಾನು ಯಾವುದೇ ಯೂಟ್ಯೂಬಲ್ಲಾಗಲಿ ಎಲ್ಲೂ ನೋಡಿಲ್ಲ. ಆ ಥರ ಶೇರ್ ಮಾಡ್ತೀನಿ. ನಿಮಗೆ ಇಷ್ಟ ಆದರೆ ನೀವು ಒಂದು ಸತಿ ನಿಮ್ಮ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಮಾಡ್ಕೊಕೊಡಿ. ಸಣ್ಣ ಮಕ್ಕಳಿಗೆ ಅಂತಲ್ಲ, ದೊಡ್ಡವ್ರಿಗೂ ಮಾಡ್ಬೋದು. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಆ ಥರ ಸ್ನ್ಯಾಕ್ಸ್ ಆಗಿ ಮಾಡ್ಕೊಡ್ಬೋದು. ನಾವು ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಕಮ್ಮಿ ಹಾಕ್ತೀವಿ. ನೀವು ಒಂಚೂರು ಉಪ್ಪು ಖಾರ ಮಸಾಲೆ ಎಲ್ಲ ಬೇಕು ಅಂದರೆ ಹಾಕೋಬೋದು. ಮಾಡಬೇಕಾದ್ರೆ ರೆಸಿಪಿನ ಶೇರ್ ಮಾಡ್ತೀನಿ. ನೀವು ಮಾಡಿಬಿಟ್ಟು ಹೇಳಿ ಕಮೆಂಟ್ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಕಡೆ ಮಾತೊಂದು ಸ್ವಲ್ಪ ಹೋಗುತ್ತೆ. ಎಷ್ಟೊಂದು ದಿವಸ ಆಯ್ತಲ್ಲ ಮಾತಾಡಿ, ಅದಕ್ಕೋಸ್ಕರ ಆ ಕಡೆ ಪ್ರಾನಸ್ ಆ ಕಡೆ ಹೋಗುತ್ತೆ. ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೆ ಒಂಚೂರು ಹೊಟ್ಟೆಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಎಲ್ಲ ಇದು ಮಾಡಬೇಡಿ. ನಾನು ಇನ್ಮೇಲೆ ಸರಿ ಮಾಡ್ಕೊತೀನಿ. ಆ ಕಡೆ ಹೋಗೋ ಮಾತುಗಳನ್ನೆಲ್ಲ ಇನ್ಮೇಲೆ ರೆಗ್ಯುಲರಾಗಿ ಬ್ಲಾಗ್ ಮಾಡ್ತೀನಲ್ಲ, ಅದಕ್ಕೆ ಸರಿ ಹೋಗುತ್ತೆ. ಮತ್ತು ಎಂಥ ಸಮಾಚಾರ, ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆ, ನಾನು ಓನೆಟ್ ಒಂದು ಲೋಟಕ್ಕೆ ನೀರು ಹಾಕಿ ಜೀರಿಗೆ ಮತ್ತು ಮೆಂತ್ಯ ಎಲ್ಲ ಹಾಕಿ ಓನೆಟ್ ಸೋಕ್ ಮಾಡ್ತೀನಿ. ಅದನ್ನ ಬಿಸಿಲಿಗೆ ಹಾಕಿ ಕುದಿಸ್ತೀನಿ. ಪಾಪಗೆ ಇಲ್ಲಿ ಬಾದಾಮಿ ವಾಲ್ನಟ್ ಎಲ್ಲ ಹಾಕಿ ಪೇಸ್ಟ್ ಮಾಡಿಬಿಟ್ಟು ತಿನ್ನಿಸ್ತೀನಿ. ಓವರ್ ನೈಟ್ ಎಲ್ಲ ನೆನೆಸಿ ಡೈಲಿ. ಯಾರು ಆ ಗೇಟ್ ಹೇಗೆ ಆ ಕಡೆ ತಿಕ್ಕ ಈ ಕಡೆಗೆ ಬಾ, ನೀನು ಈ ಕಡೆಗೆ ಬಾ, ನಾನು ಬರ್ತೀನಿ. ಒಳಗೆ ಬರ್ತೀನಿ. ಅಲ್ಲೇ ಇರ್ಬೇಕು. ಸಿಕ್ಕ ಚಾನ್ಸ್ ಆಚೆ ಹೊಂಟಾಗಕ್ಕೆ. ಅಂಬ ಇಲ್ಲ ಏನ್ ಚಟಿ ನೀರು ಮಾಡ್ಕೊಂಡು ಏನ್ ಮಾಡ್ತಿದ್ಯಾ ಮಿಶಿಕಾ ನೀನು? ಎಷ್ಟು ಮಾಡ್ತೀನಿ ಎಣ್ಣೆ ಹಾಕಿದ್ದೆ. ಕಮ್ಮಿ ಹಾಕೋದು ಆಗೈತೆ ಅಪ್ಪಪ್ಪ ಪಾಪು ಕೇರ್ ತೆಗೀಲಿ ನನ್ನ. ಬಾಯ್ ಮಾಡ ಅಪ್ಪಂಗೆ. ಬಾಯ್ ಅಪ್ಪಂಗೆ ಬಾಯ್ ಮಾಡ್ಬಿಡು. ಹೋಯ್ತು ಹೋಗಪ್ಪ. ಬಾಯ್ ಹೋಗಿ ನೀನು. ಅಲ್ಲ ಗೆತ್ತೆಗೆ ಅಪ್ಪ ಮಿಶಿ ಬಾಯ್. ಪ್ಲಂಕಿಸ್ ಅಂಕೋರದ ಪ್ಲಂಕಿಸ್. ಇಲ್ಲೇ ಈ ಕಡೆ ತಿರ್ಗ. ಗುಮಿ ಬಾಯ್. ಮಾಮ ಏನ್ ಭಾಷೆ? ನಿಂಗೆ ಅರ್ಥ ಆಗ್ಬೇಕು ನಿಮ್ಮ ಭಾಷೆ. ಕರ್ಕೊಂಬ ತಟ್ಟಾಡ್ತಿಲ್ಲ ಮಿಶಿತ. ನಾನು ನೀಟಾಗಿ ಇಟ್ಕೊಂಡಿಲ್ಲ. ಓವರ್ ನೈಟ್ ನಾನು ಸೋಕ್ ಮಾಡಿದ್ದೀನಿ. ಬೇಬಿಗಳಿಗೆ ಇಂತಕಪ್ಪ ಇದು ಕೊಡೋದು ಅಂದರೆ ಯಾವಾಗಲಿಂದ ಕೊಡೋದು ಅಂದರೆ 7 ಮಂತ್ಸ್ ಪ್ಲಸ್ ಬೇಬಿಗಳಿಗೆ ಕೊಡ್ಬೋದು. ನೀವು ಸ್ಟೀಮ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಬೇಯಿಸ್ಕೋಬೋದು. ಈ ಥರ ನಾನು 8 ಮಂತ್ಸಿಂದ ಕೊಡ್ತಾಯಿದ್ದೀನಿ.
ನಾನು ಈ ರೆಸಿಪಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ನೀವು ನಿಮ್ಮ ಬೇಬಿಗೆ ಟ್ರೈ ಮಾಡಿ. ಇದೇಂತಕ್ಕಪ್ಪ ನಾವು ಬೇಬಿ ಕೊಡೋದು ಅಂದರೆ ವೆಯ್ಟ್ ಗೇನ್ ಮತ್ತು ಮೂಳೆ ಗಟ್ಟಿಯಾಗುತ್ತೆ. ಆಲೂಗಡ್ಡೆಯಿಂದನೂ ತುಂಬ ವಿಟಮಿನ್ಸ್ ಇರುತ್ತೆ. ವೆಯ್ಟ್ ಗೇನ್ ಆಗುತ್ತೆ ಆಲೂಗಡ್ಡೆಯಿಂದ. ನಾನು ಗೀ ಹಾಕ್ತಿದ್ದೀನಿ, ಬೇಡ ಅಂದರೆ ಆಯಿಲ್ ಆದರೂ ಅಪ್ಲೈ ಮಾಡ್ಬೋದು. ನಾನು ಗೀ ಹಾಕ್ತಾಯಿದ್ದೆ. ನೀವು ನಿಮ್ಮ ಬೇಬಿಗಳು ಮನೇಲಿದ್ದರೆ ಟ್ರೈ ಮಾಡಿ. ನಾವಂತಲ್ಲ, ದೊಡ್ಡವರು ತಿನ್ಬೋದು. ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಹೇಗೆ ಬಂತು ಅಂತ ಹೇಳಿ. ಸೂಪರು ಮಿಷಾ, ಸೂಪರ್.